ಸ್ವಲ್ಪ ಕಲರ್ಫುಲ್ ಫಾಕ್ಸ್ ಬಾಲ್ಸ್ ಮತ್ತು ಬಟರ್ಫ್ಲೈನಿಂದ ಇದು ಸಿಂಪಲ್ ಕೇಕ್ ನೀವು ಎಲಿಗೆಂಟ್ ಕೇಕ್ಗೆ ಹೇಗೆ ಚೇಂಜ್ ಮಾಡ್ಬೋದಂತ ಈ ವಿಡಿಯೋದಲ್ಲಿ ನೀವು ನೋಡ್ತೀರಾ. ಸೊ ಹೆಲೋ ಫ್ರೆಂಡ್ಸ್, ಇವತ್ತು ನಾನು ಮಾಡ್ತಾ ಇದ್ದೀನಿ 1.5 kgದು ಕೇಕ್ ಸ್ಟ್ರಾಬೆರಿ ಫ್ಲೇವರಲ್ಲಿ. ಸೊ ಇದಕ್ಕೆ ನಾನು 1.5 ಅಂದರೆ ನಾನು 2.5 kgದು ಬೇಸ್ ಅಷ್ಟು ನಾನು 2 ಟಿನ್ನಲ್ಲಿ ಬೇಕ್ ಮಾಡಿದ್ದೇನೆ. ಸೊ ಯಾವಾಗ ನಿಮಗೆ 1 kgದಿಂದ ಹೆಚ್ಚದು ಕೇಕ್ ಆರ್ಡರ್ ಇದ್ದರೆ ನೀವು 2 ಟಿನ್ನಲ್ಲಿಯೇ ಬೇಕ್ ಮಾಡಿ. ಯಾಕಂದರೆ 1 ಟಿನ್ನಲ್ಲೇ ಬೇಕ್ ಮಾಡಿದರೆ ನಿಮ್ಮದು ಕೇಕ್ದು ಕಲರ್ ಚೇಂಜ್ ಆಗಲಿಕ್ಕೆ ತುಂಬ ಚಾನ್ಸಸ್ ಉಂಟು. ಸೊ ಈ ಥರ ನೀವು ಡಿವೈಡ್ ಮಾಡಿ OTGಯಲ್ಲಿ ಅಥವಾ ಗ್ಯಾಸಲ್ಲಿ ಬೇಕ್ ಮಾಡಿದರೆ ನಿಮಗೆ ಸುಲಭವಾಗಿ ಇದು ಆಗ್ತದೆ. ಕಲರ್ ಸಹ ಚೇಂಜ್ ಆಗೋದಿಲ್ಲ, ವೈಟೇ ಇರ್ತದೆ. ಇಲ್ಲಿ ನೋಡಿದ ಹಾಗೆ ನಾನು ಸ್ಟ್ರಾಬೆರಿ ಫ್ಲೇವರ್ದು ಕೇಕ್ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ಕ್ರಶ್ ಹಾಕಿ ಅದಕ್ಕೆ ಚೆರೀಸ್ನಿಂದ ಫಿಲ್ ಮಾಡಿದ್ದೀನಿ. ಸೊ ಯಾರು ನನಗೆ ಆರ್ಡರ್ ಕೊಟ್ಟಿದ್ದಾರೆ ಅವರು ಹೇಳಿದ್ದು ಸಿಹಿ ಕಡಿಮೆ ಬೇಕಂತ, ಜಾಸ್ತಿ ಬೇಡ ಅಂತ. ಸೊ ನಾನು ಬೇಸಲ್ಲಿ ಮತ್ತು ಸ್ಟ್ರಾಬೆರಿ ಕ್ರಶ್ ಸಹ ಸ್ವಲ್ಪ ಜಾಸ್ತಿ ಹಾಕಲಿಲ್ಲ, ಸ್ವಲ್ಪನೇ ಹಾಕಿದರೆ. ಜಾಸ್ತಿ ಹಾಕಿದರೆ ತುಂಬ ಸ್ವೀಟ್ ಆಗ್ತದೆ ಕೇಕ್, ಮತ್ತು ಕೆಲವರಿಗೆ ತಿನ್ನಲಿಕ್ಕೆ ಆಗೋದಿಲ್ಲ. ಸೊ ನನಗೆ ಸಹ ಅಷ್ಟೇ, ಕೇಕ್ ಸ್ವಲ್ಪ ಸಿಹಿ ಕಡಿಮೆ ಇದ್ದರೆ ಚೆಂದ, ಜಾಸ್ತಿ ಸಿಹಿ ಆದರೆ ತಿನ್ನಲಿಕ್ಕೆ ಆಗೋದೇ ಇಲ್ಲ. ಸೊ ಸಿಹಿ ಸಹ ಕಡಿಮೆ ಮಾಡಿದ್ದೇನೆ, ಮತ್ತು ಕ್ರೀಮ್ ಸಹ ಅವರು ಹೇಳಿದ್ದು ಸ್ವಲ್ಪ ಕಡಿಮೆನೇ ಬೇಕಂತ. ಸೊ ಬೇಸ್ ಜಾಸ್ತಿ ಇಟ್ಟಿದ್ದೇನೆ, ಕ್ರೀಮನ್ನು ಸ್ವಲ್ಪ ಕಡಿಮೆ ಮಾಡಿದ್ದೇನೆ. ಸೊ ಇದು ಎಲ್ಲ ಕ್ರಮ್ ಕೋಟಿಂಗ್ ಆಗಿ ನಾನು ಕೇಕನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೇನೆ ಹಾಫ್ ಆನ್ ಅವರ್ ಆಗಿ. ಮತ್ತು ಒಂದು ನೆನಪಿಡಿ, ಯಾವಾಗ ಸಹ ನೀವು ಕ್ರೀಮನ್ನು ಹೀಗೆ ಹಾಕಲಿಕ್ಕೆ ಇದ್ದರೆ ಟಾಲ್ ಕೇಕಲ್ಲಿ ಹೇಳ್ತಾ ಇದ್ದೀನಿ ಸ್ಪೆಷಲಿ, ನೀವು ಪೈಪಿಂಗ್ ಬ್ಯಾಗಲ್ಲಿ ಹಾಕಿ ರೋಸ್ ನೋಸಲ್ಲಿ ಅಪ್ಲೈ ಮಾಡಿಯೇ ಮಾಡಬೇಕು. ಆವಾಗ ನಿಮಗೆ ಪರ್ಫೆಕ್ಟಾಗಿ ಬರ್ತದೆ. ನೋಡಿ, ಈ ಥರ ಪ್ಯಾಲೆಟ್ ನೈಫ್ನಿಂದ ಸ್ವಲ್ಪ ತಿರುಗಿಸ್ರೆ ಕರೆಕ್ಟ್ ಬರ್ತದೆ. ಮತ್ತು ಸ್ಕ್ರ್ಯಾಪರ್ನಿಂದ ಮತ್ತು ಇದನ್ನು ಸ್ಮೂತ್ ಮಾಡಬೇಕು. ಟಾಲ್ ಸ್ಕ್ರ್ಯಾಪರ್ ಇದ್ದರೆ ಒಳ್ಳೆಯದು. ನನ್ನ ಹತ್ರ ಅದೇ ಟಾಲ್ ಸ್ಕ್ರ್ಯಾಪರ್ ಇಲ್ಲ. ಸೊ ಇಂಥದ್ದು ಸ್ಟೀಲ್ದು ಒಂದುಂಟು, ಅದರಲ್ಲಿ ನಾನು ಫಿನಿಶಿಂಗ್ ಮಾಡ್ತೀನಿ ಟಾಲ್ ಕೇಕ್ದು. ಸೊ ನೋಡಿ, ಸ್ಮೂತಾಗಿ ನಿಮಗೆ ಬರ್ತದೆ. ನಿಮಗೆ ಕ್ರೀಮ್ ಹೀಗೆ ಗ್ಯಾಪ್ ಕಾಣಿಸಿದ್ರೆ ಸ್ವಲ್ಪ ಕ್ರೀಮಲ್ಲಿ ಹಚ್ಚಿ ಮತ್ತು ಪುನಃ ಹೀಗೆ ತಿರುಗಿಸಿ, ಆವಾಗ ಕರೆಕ್ಟಾಗಿ ನಿಮಗೆ ನೀಟಾಗಿ ಬರ್ತದೆ. ಸೊ ಮೇನ್ ಕೇಕ್ ಮಾಡುವಾಗ ನಿಮ್ಮದು ಕೇಕ್ದು ಫಿನಿಶಿಂಗ್ ಕರೆಕ್ಟ್ ಇರಬೇಕು. ನೋಡಿ, ನಿಮ್ಮದು ಫಿನಿಶಿಂಗ್ ಕರೆಕ್ಟ್ ಇಲ್ಲ ಆದರೆ ಯಾರು ಸಹ ಆರ್ಡರ್ ತಗೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ಸೊ ನಿಮ್ಮದು ಕೇಕ್ ಫಿನಿಶಿಂಗ್ ಕರೆಕ್ಟ್ ಇದ್ದರೆ ಅವರಿಗೆ ಸಹ ಖುಷಿ ಆಗ್ತದೆ. ಅಂದರೆ ಬೇಕ್ರಿ ಸ್ಟೈಲ್ ಆಗಿ ನೀವು ಕೇಕ್ ಮಾಡಿ ಕೊಟ್ಟಿದ್ರೆ ಅವರು ಸಹ ನಿಮಗೆ ಆರ್ಡರ್ ಕೊಡ್ತಾರೆ, ತುಂಬ ಬರ್ತದೆ. ಅವರು ಸಹ ಬೇರೆಯವರಿಗೆ ರೆಕಮೆಂಡ್ ಮಾಡ್ತಾರೆ, ಇಂಥ ಕೇಕ್ ಚೆಂದ ಮಾಡಿ ಕೊಡ್ತಾರೆ ಅಂತ. ಸೊ ಯಾವಾಗ ಸಹ ನಿಮ್ಮದು ಕೇಕಲ್ಲಿ ವರ್ಕ್ ತುಂಬ ಕರೆಕ್ಟಾಗಿ ಪರ್ಫೆಕ್ಟಾಗಿ ಮಾಡಿ. ಓಕೆ, ಸೊ 2 ಡ್ರಾಪ್ ನಾನು ಪಿಂಕ್ ಕಲರ್ ಕ್ರೀಮಲ್ಲಿ, ವೈಟ್ ಕ್ರೀಮಲ್ಲಿ ಹಾಕಿದ್ದೇನೆ. ಮತ್ತು ಹೀಗೆ ಜಸ್ಟ್ ಪ್ಯಾಲೆಟ್ ನೈಫ್ನಿಂದ ಜಸ್ಟ್ ಹೀಗೆ ಹಾಕ್ತಾ ಹೋಗಿದ್ದೇನೆ. ನನಗೆ ಫುಲ್ ಇದು ಪೈಪಿಂಗ್ ಬ್ಯಾಗಲ್ಲಿ ಹಾಕಬೇಕಂತ ಇಲ್ಲ, ನನಗೆ ಸ್ವಲ್ಪನೇ ಕ್ರೀಮ್ ಬೇಕಿತ್ತು ಜಸ್ಟ್ ಪಿಂಕ್ ಕಲರ್ ಕೊಡಲಿಕ್ಕೆ ಅಂತ. ಸೊ ಈ ಥರ ಮಾಡಿ ನಾನು ಅದನ್ನು ಪುನಃ ಸ್ಕ್ರ್ಯಾಪರ್ನಿಂದ ಅದನ್ನು ಸ್ಮೂತ್ ಮಾಡಿದ್ದೇನೆ. ಮತ್ತು ಈ ಥರ ನೋಡಿ, ಹ್ಯಾಪಿ ಬರ್ಡೇದು ನಾನು ತೋರಿಸಿದ್ದೇನೆ ಒಂದು ವಿಡಿಯೋದಲ್ಲಿ. ಅದನ್ನು ಕಟ್ ಮಾಡಿ ನಡುವಲ್ಲಿ ಇಟ್ಟಿದ್ರೆ ಅದನ್ನು ಅಂಟಿಸ್ಬೋದು. ಸೊ ಮೇಲೆ ಅಂಟಿಸ್ಬೇಕಂತ ಇಲ್ಲ, ಇಲ್ಲಿ ನಮಗೆ ಎದುರಲ್ಲಿಯೇ ನಾವು ಇದನ್ನು ಸ್ಟಿಕ್ ಮಾಡ್ಬೋದು. ಸೊ ಈ ಥರ ಫಾಕ್ಸ್ ಬಾಲ್ಸ್ ನಾನು ಕಲರ್ಫುಲ್ ಆಗಿ ತಗೊಂಡಿದ್ದೇನೆ. ಸೊ ಫಾಕ್ಸ್ ಬಾಲ್ಸಿಂದ ಎಷ್ಟು ಚೇಂಜ್ ಆಗ್ತದೆ ಕೇಕ್ ಈ ವಿಡಿಯೋದಲ್ಲಿ ನೀವು ನೋಡ್ತೀರಾ. ಮುಂದೆ ಬೇರೆ ವಿಡಿಯೋ ಸಹ ನಾನು ತೋರಿಸಿದ್ದೇನೆ. ಸೊ ನೋಡಿ, ಸಿಂಪಲ್ ಕೇಕ್ ಹೇಗೆ ಡೆಕೋರೇಟ್ ಆಗಿ ಚೆಂದಾಗಿ ಬಂದಿದೆ. ಸೊ ಸ್ವಲ್ಪ ಬಟರ್ಫ್ಲೈನಿಂದ ಪುನಃ ನಾನು ಅದನ್ನು ಡೆಕೋರೇಟ್ ಮಾಡಿದ್ದೇನೆ. ಸೊ ಈ ಥರ ಆಯಿತು ನಂದು ಕೇಕ್ ರೆಡಿ. ಸೊ ನಿಮಗೆ ಯಾವುದು ಡೌಟ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.